ಅರೆ ನೀವು ಎಲ್ಲರೂ ಊಟಕ್ಕೆ ಕೂರ್ಬೋದಿತ್ತಲ್ಲ, ಎಲ್ಲರೂ ಒಟ್ಟಿಗೆ ಕೂತಂಗಾಗಿರೋದು. ಅದು ಹಾಗಲ್ಲ ಅಳಿಯಂದ್ರೆ, ಅದು ಯುಗಾದಿಗೆ ನೀವು ನವದಂಪತಿಗಳಿಬ್ರು ಬಂದಿದ್ದೀರಾ. ಮೊದಲು ನಿಮ್ಮಿಬ್ಬರದು ಊಟ ಆಗಬೇಕು, ಆಮೇಲೆ ನಾವೆಲ್ಲರೂ ಮನೆಯವ್ರು ಊಟ ಮಾಡ್ತೀವಿ. ಅದೇ ಶಾಸ್ತ್ರ. ನೀವು ಶುರು ಮಾಡಿ. ಲಕ್ಷ್ಮತೆ, ಲಕ್ಷ್ಮತೆ, ಅಯ್ಯ ಏನಾಯ್ತಪ್ಪ? ಆಕ್ಸಿಡೆಂಟ್ ಆಯ್ತಜ್ಜಿ. ಲಕ್ಷ್ಮತೆ ಎಲ್ಲವ್ರೆ? ಹೌದಾ, ಒಳಗಡೆ ಹೋಗು. ಲಕ್ಷ್ಮತೆ, ಸಿದ್ದು, ಏನಾಯ್ತಪ್ಪ? ಅಯ್ಯೋ ಲಕ್ಷ್ಮತೆ, ಅದು ನನ್ನ ಗಾಡೀಲಿ ಬರ್ತಾ ಇದ್ನಾ, ಯಾವ ನನ್ನ ಮಗ ಅಡ್ಡ ಬಂದ್ಬಿಟ್ಟ, ಅವನು ಗುದ್ಬಿಟ್ಟನು ಅಂತ ತಪ್ಸಕ್ಕೋಗಿ ನಾನೇ ಬೀಳುವಂಗಾಯ್ತು. ಅಯ್ಯೋ, ಯಾರಪ್ಪ ಅದು? ಹಬ್ಬದ ದಿನ ನಿಧಾನ ಗಾಡಿ ಓಡಿಸ್ದೆ ಎಂತ ಕೆಲಸ ಮಾಡ್ಬಿಟ್ಟ. ಹೋಗ್ಲಿ ಬಿಡಿ ಲಕ್ಷ್ಮತೆ, ಒಂದು ಸ್ವಲ್ಪ ಏಟಾಗದೆ ಅಷ್ಟೇ. ವಾ, ಎಲ್ರಿಗೂ ನಮಸ್ಕಾರ. ಅಮ್ಮ, ಊಟ ಮಾಡಿ, ಊಟ ಮಾಡಿ. ಸಿದ್ದು, ನೀನ್ ಸೋಫಾನಲ್ಲಿ ಕೂತ್ಕೋ, ನಿನ್ಗೆ ಊಟ ತಗೊಂಡ್ ಬರ್ತೀನಿ, ನಡಿ. ಅಮ್ಮ, ಬನ್ನಿ ಮೇಡಮ್ರೆ. ಏನ್ರಿ ನಿಮ್ದು? ಇಷ್ಟು ದಿನ ಹಿಂದೆ ಬಂದಿದ್ದು ಸಾಕಾಗಿಲ್ಲ ಅಂತ ಎಲ್ರು ಮುಂದೆ ಬನ್ನಿ ಅಂತ ಬೇರೆ ಕರಿತೀರಾ? ಎಷ್ಟ್ರಿ ಧೈರ್ಯ ನಿಮಗೆ? ಇನ್ನೇನ್ರಿ? ಅಮ್ಮ, ನಾನೇನೋ ಪಾಪ ನಮ್ಮ ಅತ್ತೆ ಮಗಳು ಒಂಟಿಯಾಗಿ ಓಡಾಡ್ತವ್ರೆ ಅಂತ ಹಿಂದೆ ಬಂದ್ರೆ ನನ್ನ ಗತಿ ಹಿಂಗ್ ಮಾಡುದಾ? ನಾನೇನ್ ಮಾಡಿದೆ ನಿಮ್ಗೆ? ಅವ್ನು ಯಾವನ್ರಿ ಗೌಡ? ಅಮ್ಮ, ಅವ್ನು ಯಾವನ್ರಿ ಗೌಡ? ನಾನು ಗೌಡ್ರ? ಓ, ಅವನೇ ಅವನೇ. ಅವನು ನಿಮ್ಮ ಹೆಸರು ಹೇಳ್ದ, ನಮ್ಮ ಹುಡುಗಿಂದಾನೆ ಓದಿ ಅಂತ. ಹೆಂಗ್ ಮಾಡವ್ನೆ ನೋಡಿ ಮೇಡಮ್ ಅವ್ರೆ. ಹಂಗಂದ್ರ? ಇಲ್ಲ ಇಲ್ಲ, ಹಂಗೆ ಹೇಳಿಲ್ಲ. ಅವನು ಹೆಂಗದ ಅಂದರೆ, ನನಗೆ ಪರಿಚಯ ಇರೋ ಹುಡುಗಿ ಒಂದು ಮಗಿನ ತಾಯಿ, ಅವರಿಂದ ಕಡೆ ಯಾಕೆ ಓದಿ ಅಂತ ಹಂಗೆ ಹಿಂಗೆ ಅಂತೇಳಿ ಎಗ್ಗ ಮುಗ್ಗ ಹೊಡೆದಾಕ್ಬಿಟ್ಟ ಮೇಡಮ್ ಅವರು. ನಾನು ನೋಡಕ್ಕೆ ಚೆಂದಾಗಿದ್ದೆ. ಈ ಕಡೆಯಿಂದ ನೋಡಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಈ ಕಡೆಯಿಂದ ನೋಡಿದ್ರೆ ರಾಕಿಂಗ್ ಸ್ಟಾರ್ ಯಶ್ ತರ ಇದೆಯಾ ಅಂತ ಎಲ್ಲರೂ ಹೇಳೋರು. ಆದರೆ ಈಗ ನನ್ನ ಕೈ ಕಾಲು ಮುರಿಸಿ ನನ್ನ ಕಾಮಿಡಿ ಪೀಸ್ ಮಾಡಿಬಿಟ್ಟಿದ್ರಲ್ಲ ಮೇಡಮ್ ಅವರ. ದೇವ್ರ ಮೆಚ್ಚೋಣ ನಿಮ್ಮನ್ನ, ನೀವೇ ಹೇಳಿ. ಈ ವಿಷಯ ಏನಾದರೂ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಆ ಗೌಡು ನುಡಿಸಿ ಅವನಿಗೆ ಮಾರನಂಬಿ ಹಬ್ಬ ಮಾಡಿಸ್ಬಿಡ್ತಾರೆ.
ನೋಡಿ ಕೊನೆಗೆ ನನ್ನ ನೋಡಿ ಆ ಮಗ ಕೂಡ ನಗೋಂಗಾಗೋಯ್ತು. ಈಗ ನಮ್ಮ ಮನೇಲಿ ಏನು ಅಂತ ಹೇಳಿ ನಾನು? ನೋಡಿ ಇದೆಲ್ಲ ನಂಗೆ ಗೊತ್ತಿಲ್ಲ, ನೀವು ಸುಮ್ಮನೆ ಹೋಗಿ. ಗೊತ್ತಿಲ್ಲ ಅಂದರೆ ಹೇಗೆ ಮೇಡಮ್ ಅವರೇ? ಅವ್ನು ನಿಮ್ಮ ಹೆಸರು ಹೇಳಿದ್ದು. ಈಗ ನನ್ನ ಕೈ ಕಾಲು ಸರೋಗ ಗಂಟ ನನ್ನ ನೀವೇ ನೋಡ್ಕೋಬೇಕು, ನೀವೇ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಏನು, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ? ಮತ್ತೆ ಇನ್ಯಾರು ಕರ್ಕೊಂಡು ಹೋದರು? ನಮ್ಮ ಮನೇಲಿ ಈ ವಿಷಯನೆಲ್ಲ ಹೇಳೋಕ್ಕಾಗೋದಿಲ್ಲ. ಹೇಳಿದ್ರೆ ಏನಾಯ್ತದೆ ಅಂತ ನಿಮಗೆ ಗೊತ್ತು. ಸುಮ್ಮನೆ ನೀವೇ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ಎಲ್ಲ ಸರಿ ಹೋಯ್ತದೆ. ಆಮೇಲೆ ಈ ವಿಷಯ ನಮ್ಮ ಮನೇಲಿ ಗೊತ್ತಾಗಿ ಅವ್ರು ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಆಮೇಲೆ ಏನಾದ್ರು ತೊಂದರೆ ಆದರೆ ಅಷ್ಟೇ, ನೀವೇ ಯೋಚನೆ ಮಾಡಿ. ಅಯ್ಯೋ, ಇವನು ಅವ್ರ ಮನೆಗೆ ಹೋಗಿ ಹೇಳಿ, ಅವ್ರು ನಮ್ಮ ಮನೆಗೆ ಹೇಳಿ ತೊಂದರೆ ಆಗೋದು ಬೇಡ. ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ವಾಸಿ. ಒಂದಿನ ಕಷ್ಟ ಆದರೂ ಪರವಾಗಿಲ್ಲ. ಸರಿ, ನೀವು ಇದನ್ನೆಲ್ಲ ಮನೇಲಿ ಹೇಳಕ್ಕೆ ಹೋಗಬೇಡಿ. ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನೇ ಹೇಳ್ತೀನಿ. ಸರಿ ಮೇಡಮ್ ಅವರೇ. ಏನು ನೋವ್ತಾ ಇದೆಯಪ್ಪ ದೇವ್ರೇ. ಯಾಕೆ ಬಂಗಾರಿ, ಏನಾಯ್ತು? ಯಾಕೆ ಬೇಜಾರಲ್ಲಿ ಕೂತಿದ್ಯಾ? ನಮ್ಮ ಅಣ್ಣ ಇದ್ದಾಗ ಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಎಷ್ಟು ಜನ ಬರ್ತಿದ್ರು. ಆದರೆ ಈಗ ಬಂಗಾರಿ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ನಾನಿಲ್ವಾ? ನಾನು ವಿಶೇಷ ನಿಮಗೆ 24/7 ಇರುತ್ತೆ. ಇಲ್ಲ ರವಿ, ನಮ್ಮವ್ರು ನಮಗೆ ವಿಶ್ ಮಾಡೋದು ಸ್ಪೆಷಲ್ ಅನ್ಸಲ್ಲ. ನಮ್ಮ ಹಿಂದೆ ಎಷ್ಟು ಜನ ಇದ್ದಾರೆ ಅನ್ನೋದು ಸ್ಪೆಷಲ್ ಹಾಗೂ ಇಂಪಾರ್ಟೆಂಟ್. ಅದಕ್ಕೆ ರವಿ, ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಾವೇನಾದರೂ ಸಾಧಿಸಲೇಬೇಕು ಅಂತ. ಅವಾಗ ನೋಡ್ತಾ ಇರು, ಜನ ತನ್ನಷ್ಟಕ್ಕೆ ತಾನೇ ನಮ್ಮ ಹಿಂದೆ ಬರ್ತಾರೆ. ಬಂಗಾರಿ, ಈಗ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದೆಯಾ? ನಮ್ಗೆ ಕಮ್ಮಿ ಆಗಿರೋದಾದ್ರೂ ಏನು? ಹಾಂ, ಈ ಆಸ್ತಿ ಪಾಸ್ತಿಗೆಲ್ಲ ನೀನೇ ಯಜಮಾನಿ, ಕ್ವೀನ್. ರವಿ, ದುಡ್ಡೊಂದಿದ್ರೆ ಸಾಕ ರವಿ, ಅದ್ರ ಜೊತೆಗೆ ಹೆಸರಿದ್ರೆ ಮಾತ್ರ ಆ ದುಡ್ಡಿಗೂ ವ್ಯಾಲ್ಯೂ. ಈಗ ಖುಷಿನೇ ನೋಡು, ನಮ್ಮನ್ನ ಒಂಚೂರು ನೆನೆಸ್ಕೋತಾ ಇಲ್ಲ. ಭಾವನ ಆದ್ರೂ ಅಟ್ಲೀಸ್ಟ್ ಒಂದು ಕಾಲ್ ಮಾಡಿಸಿ ನಮ್ಮ ಹತ್ರ ಮಾತಾಡ್ಸ್ಬೋದಿತ್ತಲ್ವಾ? ಖುಷಿ ಖುಷಿ ಅಂತ ಅನ್ಕೊಂಡು ನನ್ನ ಖುಷಿನ ಹಾಳು ಮಾಡ್ತಿದ್ಯಲ್ಲ ಬಂಗಾರಿ. ಓ ನೀಲು, ಹಾಯ್ ನೀಲು. ಹಾಯ್ ಸೌಪಿ, ಹ್ಯಾಪಿ ಯುಗಾದಿ ಕಣೆ. ಥ್ಯಾಂಕ್ ಯು ಸೋ ಮಚ್ ಕಣೆ, ವಿಶ್ ಯು ದ ಸೇಮ್. ನೀನೊಬ್ಳೆ ನನಗೆ ನಿಜವಾದ ಫ್ರೆಂಡು. ಅಟ್ಲೀಸ್ಟ್ ನನ್ನ ನೆನೆಸ್ಕೊಂಡು ವಿಶ್ ಮಾಡೋದಕ್ಕಾದ್ರೂ ಕಾಲ್ ಮಾಡಿದ್ಯಲ್ಲ. ಏನೇ ಸೌಪಿ ಇವತ್ತು ಹೀಗೆ ಮಾತಾಡ್ತಾ ಇದೆಯಾ? ನಾನು ಇನ್ಯಾರು ಕಾಲ್ ಮಾಡಲಿ ಹೇಳು? ಕಾಲೇಜಲ್ಲಿದ್ದಾಗಿಂದನೂ ಅಷ್ಟೇ. ನಾವಿಬ್ರು ಏನೇ ಕಿತ್ತಾಡ್ಲಿ, ಏನೇ ಕಿಟ್ಲೆ ಮಾಡಲಿ, ಮತ್ತೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ತಿಂದ್ರೇನೆ ಊಟ ಗಂಟ್ಲಲ್ಲಿ ಇಳಿತಿದ್ದು. ಕರೆಕ್ಟ್ ತಾನೆ? ಯಾ ಐ ಡು ರಿಮೆಂಬರ್. ಹಾಂ, ಅಂದಹಾಗೆ ನೀಲು, ನಮ್ಮ ಸೋಲಾರ್ ಪ್ರಾಜೆಕ್ಟ್ ವಿಷಯ ಎಲ್ಲಿವರೆಗೂ ಬಂತೆ? ನಿಮ್ಮ ಮಾವ ಏನಾದರೂ ಹೇಳಿದ್ರಾ? ಹೌದಲ್ವಾ? ಇಲ್ಲ ಕಣೆ, ಇತ್ತೀಚೆಗೆ ಮಾವ ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಅದು ಮನೇಲಿ ನನ್ನ ಭಾಮ ಇದ್ದಂಗೆ ಹುಡುಗಿ ಹುಡುಕ್ತಾ ಇದ್ದಾರೆ, ಆ ಬ್ಯುಸಿಲಿದ್ದಾರೆ ಮಾವ. ನೀನೊಂದು ಕೆಲಸ ಮಾಡು ಸೋಪಿ, ಇವತ್ತು ಹೇಗಿದ್ರು ಹಬ್ಬ, ಮಾವಂಗೆ ವಿಶ್ ಮಾಡೋ ನೆಪದಲ್ಲಿ ಕಾಲ್ ಮಾಡು. ಅದ್ರ ಜೊತೆಗೆ ಇದನ್ನು ಕೇಳು. ನೀವೇ ಆಗಾಗ ಕಾಲ್ ಮಾಡ್ತಾ ಇರಬೇಕು ಕಣೆ, ಆಗಲೇ ಮಾವಂಗೆ ನೆನಪಿರೋದು, ಇಲ್ಲಾಂದ್ರೆ ಅವ್ರು ಮರ್ತೋಗ್ತಾರೆ. ಓ ಸರಿ ಸರಿ, ಇರು, ನಾನು ಈಗಲೇ ಮಾತಾಡಿಸ್ತೀನಿ. ಥ್ಯಾಂಕ್ ಯು ಕಣೆ. ಓಕೆ, ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ಬಾಯ್ ಕಣೆ. ಬಾಯ್ ಬಾಯ್. ರವಿ, ಆ ಜವರೇಗೌಡ್ರಿಗೆ ಒಂದ್ಸಲ ಫೋನ್ ಮಾಡಿ ಹಬ್ಬಕ್ಕೆ ವಿಶ್ ಮಾಡು. ಈ ಪ್ರಾಜೆಕ್ಟ್ ಬಗ್ಗೆ ಕೇಳು. ಅವ್ರೇನಾದರೂ ಇದ್ರ ಬಗ್ಗೆ ಮರ್ತೋಗ್ಬಿಟ್ರೆ ಕಷ್ಟ. ಹಾಂ ಬಂಗಾರಿ, ಈಗಲೇ ಮಾಡ್ತೀನಿ.
ದಣ್ಯಾರ ಆ ಕಂಪ್ನಿಯವ್ರು ಫೋನ್ ಹಚ್ಚಾರ ನೋಡ್ರಿ. ಯಾರಲ್ಲ ಅದು? ಹಬ್ಬದ ದಿವಸನೂ ನೆಮ್ಮದಿಯಾಗಿರಕ್ಕೆ ಬಿಡಕ್ಕಿಲ್ವ ಈ ಬಡ್ಡಿ ಹಾಕ್ಲು? ಹಾಂ, ಹಲೋ. ಹಲೋ ಸರ್, ನಾನು ರವಿಶಂಕರ್, ಅದೇ ಸೋಲಾರ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡಕ್ಕೆ ಬಂದಿದ್ನಲ್ಲ. ಓ ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೀರಾ? ಏನು ಸಮಾಚಾರ? ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಓ ಧನ್ಯವಾದ. ಅದೇ ರೀತಿ ಶುಭಾಶಯ ತಮಗೂ ಸಹ. ದೇವರು ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇನ್ನೇನು ವಿಷಯ ಇದೆ? ಥ್ಯಾಂಕ್ ಯು ಸರ್. ಅಂದ ಹಾಗೆ ನಮ್ಮ ಪ್ರಾಜೆಕ್ಟ್ ವಿಷಯ ಎಲ್ಲಿವರೆಗೆ ಬಂತು ಅಂತ ಗೊತ್ತಾದರೆ. ಓಹೋ, ಆ ಪ್ರಾಜೆಕ್ಟ್ ವಿಷಯನಾ? ಏನು ಮಾಡಿದ್ರಿ? ಈಗ ಎಲೆಕ್ಷನ್ ಬೇರೆ ಬಂದ್ಬಿಡ್ತು, ಎಲೆಕ್ಷನ್ ಬ್ಯುಸಿ ಬೇರೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಆ ಪ್ರಾಜೆಕ್ಟ್ನ ನಾನು ಮಾಡ್ತೀನಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಎಲೆಕ್ಷನ್ ಆದ ತಕ್ಷಣ ಮೊದಲನೇ ಕೆಲಸ ಅದೇನೆ. ಹಾಂ ಥ್ಯಾಂಕ್ ಯು ಸರ್. ಎಸ್ ಸರಿ ಸರ್. ಏಯ್ ತಕೊಳ್ಳ, ಫೋನ್ ಬಂದರೆ ಹಬ್ಬದ ದಿವಸ ಯಾರು ಏನು ಅಂತ ನೋಡ್ಬಿಟ್ಟು ಕೊಡ್ಲಾ ಬಸಿ? ಆಯ್ತು ರೀ ದಣ್ಯಾರ, ಇನ್ನು ಮುಂದೆ ಹಂಗೆ ಮಾಡ್ತೇನೆ ರೀ. ಏನಾಯ್ತು? ಇಲೆಕ್ಷನ್ಸ್ ಬ್ಯುಸಿಲಿದ್ದಾರಂತೆ, ಮಾಡಿಕೊಡ್ತಾರಂತೆ. ನಮಸ್ಕಾರ. ಹುಷಾರು, ಬನ್ನಿ ಕೂತ್ಕೊಳ್ಳಿ. ಅಕ್ಕ, ಅಕ್ಕ, ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದಲ್ವಾ? ಅದ್ಯಾರೋ ಗೌಡ್ರು ಅನ್ನೋರು ಹೊಡೆದ್ರು ಅಂತಿದ್ರು. ಯಾರಕ್ಕ ಗೌಡ್ರಂದ್ರೆ? ಜಾನು, ಅದು ಖುಷಿ ಸೌಪರ್ಣಿಕ ಅವ್ರ ಜೊತೆ ಇದ್ದಾಗ ಏನ್ ಹೇಳ್ತಿದ್ಯಾ ಅಕ್ಕ? ಇವ್ರು ನಿಮ್ ಹಿಂದೆ ಬರ್ತಿದ್ರಾ? ಹೌದು ಜಾನು, ಗೌಡ್ರಿಗೆ ಹೇಳಿ ಒಂದು ಸ್ವಲ್ಪ ಮಾತಲ್ಲೇ ಹೆದರಿಸಿ ಅಂತ ಹೇಳಿದ್ದೆ. ಅವ್ರು ನೋಡಿದ್ರೆ ತುಂಬ ಹೊಡೆದೇ ಬಿಟ್ಟಿದ್ದಾರೆ. ಈಗ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಇದನ್ನೆಲ್ಲ ಸಿಂಚನಿಗೆ ಹೇಳ್ಬಿಡ್ತೀನಿ. ಅಯ್ಯೋ ಬೇಡ ಅಕ್ಕ, ನೀನು ಅತ್ತಿಗೆಗೆ ಹೇಳಿದ್ರೆ ಅದು ಅಣ್ಣಂಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಅವ್ರ ಮನೆಗೆ ಹೇಳಿ, ಅವ್ರ ಮನೆಯವ್ರು ನಮ್ಮ ಮನೆಗೆ ಹೇಳಿ, ಸುಮ್ಮನೆ ಈ ಥರ ಎಲ್ಲ ಸೀನ್ ಕ್ರಿಯೇಟ್ ಆಗೋದು ಬೇಡ. ನೀನು ಹೇಳ್ಬೇಡ, ಸುಮ್ಮನಿರು. ನಾನು ಏನು ಮಾಡಲಿ ಜಾನು, ನಂಗೆ ತುಂಬ ಟೆನ್ಷನ್ ಆಗ್ತಿದೆ. ಹಾಂ, ಒಂದು ಕೆಲಸ ಮಾಡು. ಹೇಗೂ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಎಲ್ಲ ಮರ್ತು ಹೋಗುತ್ತೆ, ಸರಿ ಹೋಗುತ್ತೆ ಅಂದ್ರಲ್ವಾ? ಅವ್ರನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬಿಡು. ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾ? ಇದೇ ಒಳ್ಳೆ ಐಡಿಯಾ, ಯಾರಿಗೂ ತೊಂದರೆ ಆಗಲ್ಲ. ಅವನೊಂಥರ ವಿಚಿತ್ರವಾಗಿ ಆಡ್ತಾನೆ ಜಾನು. ಇರು, ನಾನು ಗೌಡ್ರಿಗೆ ಫೋನ್ ಮಾಡ್ತೀನಿ. ಸ್ವಿಚ್ ಆಫ್ ಬರ್ತಿದೆ. ಸರಿ, ಇವಾಗ ಇದೆಲ್ಲ ಬಿಡು. ನಾನು ಹೇಳಿದ್ದೆ ಸರಿ, ನಾನು ಹೇಳ್ದಾಗೆ ಮಾಡು ನೀನು. ಕಣ್ಣಲ್ಲಿ ಹಿಡ್ಕೊಂಡಿದ್ಯಾ? ಬಿಡು, ನಾನು ಅದಂತೀನಿ. ನನ್ನ ಕೈ ಜರಿದ್ರು
ಅವ್ನು ಹೋಗೋ ದಾರಿಲಿ ಆಕ್ಸಿಡೆಂಟ್ ಆದ. ಅವ್ವಾ ಸೊಂಟ. ಎಲ್ಲಿಗೆ? ಇವನೊಬ್ಬ ಅಯ್ಯ, ಇದ್ಯಾವ್ ದೊಡ್ಡ ಗಾಯ ಅಂತ ಆರೈಕೆ ಮಾಡ್ಕೊ ಬಿಡು. ಅಯ್ಯ, ನನ್ ವ್ಯಾಪಾರ ಮಾಡ್ಬೇಕಲ್ಲಿ. ಸಾಕು, ನೀನ್ ಹೋಗಿ ಕೆಲ್ಸ ನೋಡ್ಕೊ ಹೋಗು. ಏನ ನೀನು ಇಲ್ಲಿ ವ್ಯಾಪಾರ ಮಾಡಿಯೇ? ಯಾಕೆ? ನಾನು ಇಲ್ಲಿ ವ್ಯಾಪಾರ ಮಾಡೋದು ನಿಂಗೆ ಇಷ್ಟ ಇಲ್ವೇ? ಇಲ್ಲಿಂದ ಎತ್ತಂಗಡಿ ಮಾಡಿಸ್ಬೇಕು ಅನ್ಕೊಂಡಿಯೇ? ಇದು ನನ್ನಂಗೆ. ನೀನ್ ಅಲ್ಲೋಗಿ ಕ್ಯಾಮೆರಾ ನೋಡ್ಕೊ ಹೋಗು. ಏ ಹೋಗು ನಿಂಗೆ. ಇಲ್ಲಿಡು. ಅಕ್ಕ, ಇದ್ಯಾವುದೋ ಹತ್ಯೆ ಆಯ್ತು ಅಂತಿಲ್ವಾ? ಅವ್ನು ಮಾತ್ರ ಅಲ್ಲ, ನಿಂದು ಹತ್ಯೆ ಆಯ್ತು. ಯಾಕ್ಲಾ? ನಾನೇನ್ ಮಾಡ್ದೆ? ನಿನಗೆ ಏಟಾಗಿದೆ ತಾನೆ, ಅವನ ಕೈಲಿ ಏನಕ್ಕೆ ಸಹಾಯ ಮಾಡಿಸ್ಕೋತೀಯ? ನಿನಗೇನಾದ್ರೂ ಆದ್ರೆ ಅಂಗಡಿ ನೋಡ್ಕೊಳಕ್ ನಾನಿಲ್ವಾ? ವಾ ಲೇ, 2 ಮೊಳ ಹೂವಷ್ಟು ಉದ್ದ ಇಲ್ಲ, ಎಷ್ಟೆಲ್ಲ ಮಾತಾಡ್ತೀಯ? ಇಷ್ಟು ದಿನ ಕೆಲ್ಸಕ್ಕೆ ಈ ಚೋಟು ಬೇಕಾಗಿತ್ತು, ಇನ್ಮೇಲಿಂದ ಇವನು ಬೇಕಾ? ನಿನ್ನ ಸಹಾಯ ಮಾಡೋ ನೆಪದಲ್ಲಿ ನಿನ್ನ ಬುಟ್ಟಿಗೆ ಹೋಗೋತಿದ್ದಾನೆ. ಇಂಥವ್ನು ನೀನು ನಂಬ್ತೀಯಾ? ಹಂಗೇನು ಇಲ್ಲ ಕಣ್ಲಾ. ಸಹಾಯ ಮಾಡೋ ಬುದ್ಧಿ ಅವ್ನು ನಂಗೆ ಇಷ್ಟ ಆಯ್ತು ಅಷ್ಟೇ. ನೀನು ಅನ್ಕೊಂಡಂಗೆ ಏನೂ ಇಲ್ಲ. ಅಕ್ಕ, ಬೆಂಕಿ ಇದ್ದೆ ಹೋಗಿ ಆಡೋದನ್ನ ನೀನು ನೋಡದೇ ಇರ್ಬೋದು, ಆದ್ರೆ ನಾನು ನೋಡಿದ್ದೀನಿ. ನಾನು ಇಲ್ಲೇ ಹುಟ್ಟು ಬೆಳೆದಿದ್ದೀನಿ. ಯಾರ್ಯಾರು ಹೆಂಗಂತ ನನಗೆ ಗೊತ್ತಿಲ್ವಾ? ನೀನು ಇಲ್ಲೇ ಹುಟ್ಟಿರ್ಬೋದು, ಆದರೆ ಬೆಳೆದಿಲ್ಲ. ನನ್ನ ಹೈಟ್ ಬಗ್ಗೆ ಮಾತಾಡ್ತೀಯಾ? ನನ್ನ ಕೋಪ ಬರುತ್ತೆ. ನಿನಗೂ ಅವನಿಗೂ ಇರೋ ವ್ಯತ್ಯಾಸ ಇದೆ ಕಣ್ಲಾ. ಅವ್ನಿಗೆ ಏನೇ ಅಂದ್ರೂ ಒಂಚೂರು ಕೋಪ ಮಾಡ್ಕೊಳ್ದೆ ಹೆಂಗೆ ನಗ್ತಾ ಇರ್ತಾನೆ ನೋಡು. ನಾವೆಲ್ಲರೂ ಅವನು ನೋಡಿ ಅದನ್ನ ಕಲಿಬೇಕು. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನೋಡ್ಲ ಅವನ್ನ, ಅವನಿಗೆಷ್ಟೇ ಕಷ್ಟ ಇದ್ರೂ ಬೇರೆಯವ್ರ ಕಷ್ಟಕ್ಕೆ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾನೆ. ಅಂಥವ್ರ ಬಗ್ಗೆ ಅನುಮಾನ ಪಡಬಾರ್ದು, ಅಭಿಮಾನ ತೋರಿಸ್ಬೇಕು. ಯಪ್ಪ, ಹುಷಾರ ಗಾಡಿ ಓಡಿಸಲ್ವೇನಪ್ಪ? ಹ್ಞೂ ಕಣಜ್ಜಿ, ನಾನು ಒಳ್ಳೆಯವನೇ. ನಾನು ನೆಟ್ಟಿಗೆ ಬರ್ತಿದ್ದೆ, ಆದರೆ ನನ್ನ ಎದುರುಗಡೆ ಬರೋರು ಸರಿ ಇರ್ಬೇಕಲ್ಲ. ಡಬ್ಬ ನನ್ನ ಮಕ್ಕಳು. ತಗೋಪ್ಪ. ಅಯ್ಯೋ, ತುಂಬಾ ನೋವಾಗ್ತಿದ್ದೀನಪ್ಪ. ಸರಿ, ನಾನೇ ತಿನ್ನಿಸ್ತೀನಿರು. ಬೇಡ ಲಕ್ಷ್ಮತೆ, ಕೊಡಿ, ನಾನೇ ತಿಂತೀನಿ. ಪರವಾಗಿಲ್ಲಪ್ಪ, ನಾನೇ ತಿನ್ನಿಸ್ತೀನಿ. ತಿನ್ನಪ್ಪ. ಸಿದ್ದು, ತುಂಬಾ ನೋವಾಗ್ತಿದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಬಾಪ. ಹ್ಞೂ ಲಕ್ಷ್ಮತೆ, ಹೋಗ್ಬೇಕು. ಆದರೆ ನಮ್ಮ ಅತ್ತೆ ಮಗ ಕಮಲೇಶ್ ಅಂತ ಅವನೇ, ಅವ್ನು ಬರ್ತೀನಿ ಅಂದವನೇ, ಅವನೇ ಕಾಯ್ತವನೇ. ಕಮಲೇಶ? ನಮ್ ಸಿಂಚನ ಅವನ ಬಗ್ಗೆ ಇದುವರೆಗೂ ಏನೂ ಹೇಳಲೇ ಇಲ್ವಲ್ಲ. ಅವನು ಚಿಕ್ಕ ವಯಸ್ಸಿನಲ್ಲೇ ಪಾರಿನ್ ಕೊಂಡೋಗಿದ್ದ, ಈಗ ಹಬ್ಬಕ್ಕಂತ ಬಂದವನಷ್ಟೇ. ಹೌದಾ? ತುಂಬಾ ಒಳ್ಳೆಯವನು ಅಂತ ಅನ್ಸತ್ತೆ. ಹ್ಞೂ ಲಕ್ಷ್ಮತೆ, ಬೋ ಒಳ್ಳೆ ಹುಡುಗ.
ನೋಡೋಕ್ಕೂ ಅಷ್ಟೇ ಬೋ ಚಂದ, ನೋಡ್ತಾನೆ ಇರಬೇಕು ಅನ್ಸುತ್ತೆ. ಏನಂದೆ? ಏನಿಲ್ಲ ಲಕ್ಷ್ಮತೆ, ಯಾವಾಗ ಬಂದನೋ ನನ್ನ ಆಸ್ಪತ್ರೆಗೆ ಅದು ಯಾವಾಗ ಕರ್ಕೊಂಡು ಹೋದನೋ. ಒಬ್ಬಿಟ್ಟು ಮಾಡಿದ್ದು ಯಾರು ಲಕ್ಷ್ಮತೆ? ಬಾಯಲ್ಲಿ ಮುಡಿದ್ರೆ ಕರ್ಗೋ ಹೋಯ್ತದೆ. ತಿನ್ನು. ನಾನು ಒಬ್ಬಟ್ಟು ಮಾಡಿದ್ದು. ಓ ನೀಮಾ, ಇನ್ನೊಂದು ತಗೊಬನ್ನಿ. ನಂಗೆ ಒಬ್ಬಟ್ಟು ಅಂದರೆ ಭಾರಿ ಇಷ್ಟ ಲಕ್ಷ್ಮತೆ. 10 ಕೊಟ್ಬಿಟ್ಟು ತಿಂದಾಕ್ಬಿಡ್ತೀನಿ. ನೀನು ಎಷ್ಟು ಬೇಕಾದರೂ ತಿನ್ನಪ್ಪ. ವೀಣಾ, ಸ್ವಲ್ಪ ನೀರು ತಗೊಂಡ್ ಬಾಮ್ಮ.